ವೈಫ್ಗೆ ವಾಮಿಟ್ ಅಂತೆ. ಶೋಕ್ತೋಚಿ ಮಗ ಎಲ್ಲ 5 ತಿಂಗಳು. ನಿಮಗೂ ಚಿನ್ನದ ಅಂಗಡಿ ಬಂದಾಗ ತುಂಬಾ ಟೆನ್ಷನ್ ಆದ್ರೆ ಗಿಫ್ಟಿಂಗ್ ಒಳ್ಳೆ ಆಪ್ಷನ್ ಇದೆ ಆಕ್ಚುಲಿ. ಓ ಇಡ್ಡೆ ಉಂಡಮ್ಮ. ಇದು ಸ್ಟಫ್ಡ್ ಪರಾಟ. ಓ ಮೈ ಗಾಡ್, ಎಲ್ಲಿ ಉಂಡು. ಇದೆಷ್ಟು ವೇಟ್ ಇರುತ್ತೆ ಇದು? ಚಿನ್ನದ ಇದು ಕೃಷ್ಣ ಪೂಜೆ ಮಾಡಿ ನಂಗೆ ಕೃಷ್ಣ ಬಂದಿದ್ದ. ಹಲೋ ಹಾಯ್ ನಮಸ್ಕಾರ ಎಲ್ರಿಗೂ, ನಾನು ನಿಮ್ಮ ಪ್ರೀತಿಯ ವೀಕ್ಷಿತ ಆ್ಯಂಡ್ ವೆಲ್ಕಮ್ ಟು ದ ಚಾನೆಲ್. ಎಲ್ಲರೂ ಹೊರಟಿರೋದು ಪಾಪಗೇನಾದರೂ ನ್ಯೂ ಜ್ಯುವೆಲ್ರಿ ತರೋಣ, ಹಾಗೆಯೇ ದೇವ್ರ ಮನೆಗೇನಾದರೂ ಹೊಸದಾಗಿರುವಂಥ ಫೋಟೋ ಸಿಕ್ಕಿದ್ರೆ ಅದನ್ನು ಆಯ್ಕೆ ಮಾಡೋಣ ಅಂತ. ನಿದ್ದೆ ಮಾಡ್ತಾ ಇದ್ರೆ ಆಯ್ತಾ, ಕ್ಯಾಮ್ರಾ ಬಂದಿದ ತಕ್ಷಣ ಹೊಟ್ಟೆ ಒಂಥರ ಆಗ್ತಿದ್ದಕ್ಕೆ ಹಸುವಾಗ್ತಿದ್ಯಾ? ಇಲ್ಲ ವಾಮಿಟಾ? ಇವತ್ತು ವೈಫ್ಗೆ ವಾಮಿಟ್ ಅಂತೆ. ಇಲ್ಲೇ ಬಿಟ್ಟೋಗೋಣ, 14 ನಿಮಿಷ ಇದೆಯಮ್ಮ. ಆಗತ್ತಾ? ತಡಿತೀರಾ? ಅದು ಅವಾಗಿಂದ ಹಂಗೆ ಆಗ್ತದೆ. ನಿಮ್ಗೇನಾದರೂ ಆಗ್ತಾ ಇದೆಯಾ ಮೇಡಮ್? ನೀವು ಸರಿ ಇದ್ದೀರಾ? ಹೋಗ್ತೀರಾ? ಫಸ್ಟ್ ಆಭರಣಕ್ಕೆ ಬಂದಿರೋದು, ಬಿಕಾಸ್ ಲಾಸ್ಟ್ ಟೈಮ್ ನಾನು ಇಲ್ಲಿ ಕೆಲವೊಂದು ದೇವ್ರ ಫೋಟೋನ ನೋಡಿ ಹೋಗಿದ್ದೆ, ಅದನ್ನೇ ಮನೆಯವ್ರಿಗೆ ತೋರಿಸೋಣ ಅಂತ. ಬಟ್ ನನಗೆ ತಿರುಪತಿ ಲಕ್ಷ್ಮಿ ಎರಡೂ ಬೇಕು. ನನಗೆ ಸ್ವಲ್ಪ ಸ್ಯಾಂಪಲ್ ತೋರಿಸ್ತೀರಾ ಹೆಂಗೆ ಬರುತ್ತೆ, ಯಾವ ರೀತಿ ಅಂತ? ಇದೆಷ್ಟು ವೇಟ್ ಇರುತ್ತೆ ಇದು? ದೇವ್ರ ಮನೇಲಿ ಇಡೋಣ. ನನ್ನ ಕೃಷ್ಣ ಇಲ್ಲ, ಕೃಷ್ಣ ಇಲ್ಲ, ಬರೀ ಗಣೇಶ ಇದೆ. ನಮ್ಮ ಮನೆ ದೇವರು ಲಕ್ಷ್ಮೀ ತಿರುಪತಿ ಫೋಟೋ ನೋಡೋದಕ್ಕಂತ ಬಂದಿದ್ದೀವಿ. ಐ ಹೋಪ್ ನನಗೆ ಬೇಕಾಗಿರೋಂಥ ಡಿಸೈನ್ ಆಪ್ಷನ್ಸಲ್ಲಿ ಸಿಗುತ್ತೆ ಇಲ್ಲಿ. ಅಪ್ಪ ಅಮ್ಮ ಗಿಫ್ಟ್ ಮಾಡಿರುವಂಥ ತಿರುಪತಿ ಲಕ್ಷ್ಮಿ ಇದನ್ನು ಆಭರಣದಲ್ಲೇ ಪರ್ಚೇಸ್ ಮಾಡಿದ್ದು. ಸೊ ಇವಾಗ ಇದನ್ನು ಕೊಟ್ಟು ಒಂದು ದೊಡ್ಡದು ತಗೊಳ್ಳೋಣ ಅಂತ. ಸೂಪರ್ ಅಲ್ಲ? ನಾನು ಆವತ್ತು ನೋಡಿ ಹೋಗಿದ್ದೀನಿ, ಯಾರು ತಗೊಂಡಿಲ್ಲ. ಅದು ಎಷ್ಟು ಸೂಪರ್ ಆಗಿದೆ. ಇದಕ್ಕೆಷ್ಟು? 63,000 ಎರಡಕ್ಕೂ ಸೇರಿ. ಒಂದಕ್ಕೆ ಅಲ್ಲ ಸಾರಿ, ಒಂದಕ್ಕೆ. ಹೌದು, ಬಟ್ ನಮ್ಮ ದೇವ್ರ ಮನೆಯಲ್ಲಿ ಇಡೋಕ್ಕೆ ಜಾಗ ಇಲ್ಲ ಅಲ್ಲ. ಆ ಕಡೆ ಈ ಕಡೆ ಇಡಬೇಕು ಅಂತ ಆಸೆ. ಬಟ್ ಏನದು? ಚಿನ್ನದ ಇದು ಒಂದು ದೊಡ್ಡ ಫೋಟೋ ನೋಡಿದ್ರೆ ತಿರುಪತಿ ದೇವ್ರದ್ದು, ಅದೇ ರೀತಿ ಲಕ್ಷ್ಮೀ ವೆಂಕಟೇಶ್ವರ ಒಟ್ಟಿಗಿರೋದು ಮಾಡಿಸ್ಬೇಕು ಅಂತ ಆಸೆ ಇತ್ತು ನಮ್ಮ ದೇವ್ರ ಮನೆ ಸೈಜಲ್ಲಿ. ಬಟ್ ಆ ಸೈಜಲ್ಲಿ ಅವ್ರ ಹತ್ರ ಇರಲಿಲ್ಲ ಆಪ್ಷನ್. ಕಸ್ಟಮೈಸೇಷನ್ ಮಾಡ್ಬೋದಾ ಅಂತ ಕೇಳಿದ್ವಿ, ಬಟ್ ಅದು ಕಷ್ಟ ಅಂತಿದ್ದಾರೆ. ಅದೇಂಗಿದೆ? ಅದರದ್ದು ಎಷ್ಟು ದೊಡ್ಡದಾಯ್ತು, ಉದ್ದ ಆಯ್ತಲ್ಲ ನಮ್ಮದು. ಫ್ರೇಮ್ ಚಿಕ್ಕದು ಮಾಡಿಸ್ಬೇಕು, ನಮ್ಗೆ ಆ ಥರ ಫ್ರೇಮೇ ಬೇಡ. ಆಭರಣದಲ್ಲಿ ನಮಗೆ ಬೇಕಾಗಿರೋಂಥ ಸೈಜಲ್ಲಿ ಮಾಡ್ಕೊಡೋಕ್ಕಾಗಲ್ಲ ಅಂದರು, ಬಿಕಾಸ್ ಅವ್ರ ವೆಂಡರ್ ಹತ್ರ ಆ ಸೈಜಲ್ಲಿ ಕಸ್ಟಮೈಸೇಷನ್ ಇಲ್ಲ ಅಂತೆ. ಬಟ್ ಬೆಂಗಳೂರಲ್ಲಿ ಎಲ್ಲಿ ಮಾಡಿಕೊಡ್ಬೋದು? ನಿಮ್ಗೇನಾದರೂ ಐಡಿಯಾ ಇದೆಯಾ? ಲೆಟರ್ಸ್ ನೋ, ತುಂಬ ಹೆಲ್ಪ್ ಆಗುತ್ತೆ. ಕೃಷ್ಣ ಇಷ್ಟ ಅಣ್ಣವೇ. ಬಟ್ ಈಗ ಎಲ್ಲ ಒಂಚು ಸ್ಟ್ಯಾಂಡ್ ಉಂಟು, ಸ್ಟ್ಯಾಂಡ್ ಮಿತ್ತು ಗಣೇಶ ಉಂಟು. ಗಣೇಶ ಇಂಚ ಫೋಟೋ ಇಂಚು ಫ್ರೇಮ್ ಇಂಚು ಖಾಲಿ ಗಣೇಶ ಸಿಲ್ವರ್ದ ಕೂಡ ಅಂಚನೆ ಇಂಕ ಕೃಷ್ಣಲ ಕೂಡ ಐತೆ ಸಿಲ್ವರ್ಡ್ ಐತೆ, ಇಂಕ ಸರಸ್ವತಿ ಕೂಡ ಐತೆ. ಇಂಕ ತೋಟಿ ಸ್ಟ್ಯಾಂಡ್ ಅಂಡ್ ಅಂತ ಫ್ರೇಮಿಂಗ್ ಇಂಕ ಇಷ್ಟ ಆಯ್ತು. ಮಲ್ಲ ತೋಜನೆ ಇಂಕ ಸ್ವಲ್ಪ ದೀನದ ಫ್ರೇಮ್ ಚೇಂಜ್ ಮಾಡ್ತೀನಿ ಬರ್ತಾರೆ. ಬೆಳ್ಳಿನಲ್ಲಿ ಇದೆಯಾ ಅಂತ. ಇದು ಕೈಯಲ್ಲಿ ಹಿಡಿಯೋ ಮೂರ್ತಿ ಬರುತ್ತಲ್ಲ, ಅದೇ ತೋರಿಸಿ. ಆ ಥರ ಸರಸ್ವತಿ ಮತ್ತೆ ಕೃಷ್ಣ ತೋರಿಸಿ. ಎಲ್ಲ ಒಳ್ಳೆ ಗಿಫ್ಟಿಂಗ್ ಆಪ್ಷನ್ ಅಲ್ಲ ಯಾವ್ದಾದ್ರು ಮನೆಗೆ. ಇದೆಲ್ಲ ಥೈಲ್ಯಾಂಡಿಂದ ತರೋದಂತೆ. ಸೊ ಹಾಗಾಗಿ ಅವ್ರ ಹತ್ರ ಯಾವ ಫ್ರೇಮ್ ಸೈಜ್ ಸೆಲೆಕ್ಷನ್ಸ್ ಇದೆ ಅದರಿಂದ ಮಾತ್ರ ನಮಗೆ ಕಳ್ಸೋದಕ್ಕಾಗುತ್ತೆ ಅಂದರು. ಇದಕ್ಕೆಷ್ಟು? 1,500 ಅಂದಿದ್ದವರು. 2,000 ಒಳಗಡೆ ಅದಕ್ಕೆ. ಓ ಮೈ ಗಾಡ್, ಎಲ್ಲಿ ಉಂಡು. ಬಟ್ ಡೀಟೇಲಿಂಗ್ ಉಂಡತೆ ಒಂದು ಬಾರಿ ಪೊರ್ಲುಂಡು. ದಶಾವತಾರ ಇಂಚನೆ ಬೊಡಿತ್ತುಂಡು. ಪಂಡ ಇಂಚಿನ ಒಂಜಿ ಮಲ್ಪುನು ಐಟ್ ಗಣೇಶ ದೀಪಿನಿ, ಎನ್ನ ಕೃಷ್ಣನ್ ದೀಪಿನಿ, ಎನ್ನ ಸರಸ್ವತಿ ದೀಪಿನಿ. ಐಕೆ ಇಂಕ ಮೂಜಿಲ ಈತ್ ಸೈಜ್ದನೆ ಬೊಡಿತ್ತು ನೆಂಕ್. ಇಂಚಿನ ನೆಂಕ್ ಗಣೇಶಲ ಕೊರ್ಲೆ ಕೃಷ್ಣಲ ಕೊರ್ಲೆಗೆ ಅವು ಹೊಡ್ಚಿ ಒಂದ ಚೆನ್ನಾಗಿ ಕಾಣಿಸುತ್ತಲ್ಲ ಮಾಮ. 3 ಒಂದೇ ರೀತಿ. 21,000 21,000 ಒಂದು 21,000 ಉಂದಾಣ. ಕೃಷ್ಣನು ಬೇರೆ ತರಿಸಿ ನನಗೆ. ನಾವು ಹೋಗಿದ್ದೆ ಒಂದು ನೋಡೋದಕ್ಕೆ, ಬಟ್ ಆಯ್ಕೆ ಮಾಡಿಕೊಂಡೇ ಬೇರೆ ರೀತಿತ್ತು. ಬಟ್ ಐ ಆಮ್ ಹ್ಯಾಪಿ ಈ ಸೆಲೆಕ್ಷನಲ್ಲೂ. ಆ್ಯಕ್ಚುಲಿ 1,650 ಅಂತೆ ಇದು. ಸೇಮ್ ರೇಂಜಲ್ಲಿ ಸಿಗುತ್ತೆ. ಗಿಫ್ಟಿಂಗಿಗೆ ಒಳ್ಳೆ ಆಪ್ಷನ್ ಇದೆ ಆ್ಯಕ್ಚುಲಿ. ಯಾರಿಗಾದ್ರೂ ಮನೆಗೆ ಗಿಫ್ಟಿಂಗ್ ಮಾಡಬೇಕಾದ್ರೆ ಇದರಲ್ಲಿ ಎಲ್ಲ ಇದೆ ನೋಡಿ. ಇಲ್ಲಿ ಸುಮಾರು ಆಪ್ಷನ್ಸ್ ಇದೆ. ಇನ್ನೊಂದು ಸ್ವಲ್ಪ ದೊಡ್ಡದು ಕೊಡಬೇಕಂದ್ರೆ ಇದು ಆಲ್ಮೋಸ್ಟ್ 2,900 ರೇಂಜಲ್ಲಿ ಬರುತ್ತೆ. 13,000 ಒಂದಕ್ಕೆ.
ಕಲರ್ 2 ಇಯರ್ಸ್ಗೆ ಒಂದ್ಸತಿ ಹೋಗುತ್ತೆ. ಇದೆಲ್ಲ ಸಿಲ್ವರ್ ಜ್ಯುವೆಲ್ರಿ ಕಲೆಕ್ಷನ್ಸ್. ನಾನು ಅಂದ್ಕೊಂಡಿದ್ದೆ ಪಾಪುಗೆ ಮಾತ್ರ ಒಂದು ಸ್ವಲ್ಪ ಜ್ಯುವೆಲ್ರಿ ನೋಡೋದಕ್ಕೆ ಬೇಗನೆ ಆಗುತ್ತೆ, ಇನ್ನು ದೇವ್ರ ಫೋಟೋ ಐ ನೋ ವಾಟ್ ಐ ವಾಂಟ್ ಅಂತ. ಬಟ್ ಇಲ್ಲಿ ಹೋದ್ಮೇಲೆ ಇಡೀ ದಿನ ಬೇಕಾಯಿತು. ಆ್ಯಂಡ್ ಥ್ಯಾಂಕ್ಫುಲಿ ಚಿನ್ನದ ಅಂಗಡಿಗಳು ಹೇಗಿರುತ್ತೆ ಅಂದರೆ ಒಂದೇ ಏರಿಯಾದಲ್ಲಿ ಒಂದು 4-5 ಲೈನಲ್ಲಿ ಇರುತ್ತಾ. ಸೊ ಇದಾದಮೇಲೆ ಇನ್ನೂ 2-3 ಅಂಗಡಿಗೆ ಹೋಗಿದ್ದೀವಿ, ಮುಗ್ದೇ ಇಲ್ಲ. ಬೇಕಾಗಿರುವಂಥ ಡಿಸೈನ್ ಸಿಗಲ್ಲ, ಅಥವಾ ಏನೋ ಗ್ರಾಮ್ ಲೆಕ್ಕದಲ್ಲಿ ಒಂದು ಸ್ವಲ್ಪ ವ್ಯತ್ಯಾಸ ಇರುತ್ತೆ, ಗಟ್ಟಿ ಇರಲ್ಲ, ಎಲ್ಲ ನೋಡಬೇಕಲ್ವಾ. ಓ ಎಡ್ಡೆ ಉಂಡಮ್ಮ ಕಪ್ಪು ಮಣಿ ಪಾಡೋದು ಇಡೀ ಬೋರ್ಡು ತೆಚ್ಚಿನಿ ನೆಟ್ಲ ಕಪ್ಪು ಮಣಿ ಪಾಡ್ದು ಒಂದೆಟ್ಲ ಕಪ್ಪಿ ಮಣಿ ಪಾಡ್ದು ಶೋಕ್ ತೋಜನ ಕೊರ್ತೋಜುಣತೆ ಮುಂದೆ ಕೇತ ಒಂದೆಟೆ ಏತುಂಡು ಪನ್ಲೆ ಅವೆಲ್ಲ ಮಲ್ಲ ಮಲ್ಪರ್ಲ ಇಂಚಿ ನೆಟ್ ಕಪ್ಪು ಮಣಿ ಪಾಡ್ದು ಕೊರ್ಲೆ. ಕೆಲವೊಂದು ಡಿಸೈನ್ಸ್ ನೋಡಿರ್ತೀವಿ, ಇಲ್ಲ ನಮ್ಮ ಮಗುಗೆ ಹೊಸ ಡಿಸೈನ್ಸ್ ಬೇಕು ಅನ್ನೋ ಆಸೆ ಇರುತ್ತೆ ಆ್ಯಸ್ ಅ ಪೇರೆಂಟ್ ಅಲ್ವಾ. ಸೊ ಹಾಗೆ ಹುಡುಕ್ತಾ ಮಧ್ಯಾಹ್ನನೇ ಆಗಿಬಿಡ್ತು. ಆ್ಯಂಡ್ ವಿ ವರ್ ರಿಯಲಿ ಹಂಗ್ರಿ. ಥ್ಯಾಂಕ್ಫುಲಿ ಪಕ್ಕದಲ್ಲೇ ಒಂದು ರೆಸ್ಟೋರೆಂಟ್ ಇತ್ತು, ಸೊ ಇಲ್ಲಿ ಬಂದ್ವಿ, ಸಿಂಪಲ್ಲಾಗಿ ನಮ್ಮ ಲಂಚ್ ಮಾಡಿದ್ವಿ. ಬಿಕಾಸ್ ಲಾಂಗ್ ಡೇ ಒಂದು ಕಡೆಯಲ್ಲಿ ಎಲ್ಲ ಸಿಗುತ್ತೆ ಅನ್ನೋ ಹೋಪ್ಸಿಂದ ಹೋದರೆ ಒಂದಷ್ಟು ಚಿನ್ನದ ಅಂಗಡಿಗೆ ಹೋಗಬೇಕಾಯ್ತು ಈ ದಿನ. ಆ್ಯಂಡ್ ಊಟಕ್ಕೆ ಪರಾಠ, ಗೋಬಿ ಮಂಚೂರಿ, ಮಶ್ರೂಮ್ ಚಿಲ್ಲಿ. ಹೆಂಗಿದೆ ಆಮೇಲೆ ಇತ್ತವಳಿ ಬೀಜ ಇರೋದು ಹಿಂಗೆ ಮಾಡಿ. ಕ್ರಿಸ್ಪಿ ಸ್ಪೈಸಿ ಆಗಿ ಸೂಪರ್ ನೀವು ತಿನ್ನಿ ಫಸ್ಟ್ ನೀವು ತಿನ್ನಿ. ಆಲೂ ಪರಾಟ, ಇದು ಸ್ಟಫ್ಡ್ ಪರಾಟ, ಇದರಲ್ಲಿ ಆಲೂ ಇಲ್ಲ, ಬೇರೆ ತರಕಾರಿ ಎಲ್ಲ ಇದೆ. ನನಗೆ ಗೊತ್ತು ಮಗುಗಂತೂ ಏನಾದರೂ ಎಲ್ಲಾದರೂ ಸಿಗುತ್ತೆ, ಬಟ್ ನನಗೆ ಇವಾಗ ವರಿ ಆಗಿರೋದೇ ದೇವ್ರ ಫೋಟೋ ಚೆನ್ನಾಗಿರೋದು ಸಿಗಬೇಕಲ್ವಾ, ನಮಗೆ ಬೇಕಾಗಿರೋ ಸೈಜಲ್ಲಿ. ಅದು ಎಲ್ಲಪ್ಪ ಹುಡ್ಕೋದು ಅಂತ. ಇವಾಗ ಏನು ಗೊತ್ತಾ, ಅದಕ್ಕೇನು ಗೊತ್ತಾಗಲ್ಲ. 2 months ಅದು ಮುಗುಚು ಕೂಡ ಬೀಳಲ್ಲ. ಅದು 6 months 2 years ವರೆಗೂ ಹಾಕ್ತೀವಿ. 2 ಇಯರ್ಸ್ ತನಕ ಇದು ಬೀಳಲ್ವಾ? 6 ಮಂತ್ಸ್ ಸ್ಕ್ರೂ ಇದೆ ಅಲ್ಲ, 6 ಮಂತ್ಸ್ಗೆ ಅವ್ರ ಕಾಲು ಚಿಕ್ಕದಿರುತ್ತೆ. 2 ಇಯರ್ಸ್ಗೆ 2 ಇಯರ್ಸ್ ತನಕ ಬರುತ್ತೆ ಇದು ಹಾಕಿದ್ರೆ. ಮಕ್ಕಳಿಗೆಲ್ಲ ಗಂಡು ಮಕ್ಕಳಿಗೆಲ್ಲ ಗಂಡ ಹೆಣ್ಣ ಏನೇ ಇರಲಿ ಅದಕ್ಕೆ ಇದು ಆಗುತ್ತೆ. ಇದು ಇರಲಿ ಅಲ್ಲ, ಇದಿರಲಿ, ಇದನ್ನು ಇಲ್ಲಿ ನೋಡೋಣ. ಇದಕ್ಕಿಂತ ಇದು ಚೆನ್ನಾಗಿತ್ತು ಮನೆ, ಆದರೆ ಇದನ್ನು ಜೈ ತೆಗಿತೀರಲ್ಲ. ಬೇಡ ಅಂದರೆ ಇದು ಇದೆ ಇದಕ್ಕೆ ಹಿಂಗೆ ಹೋಗ್ಬೋದು ನೀವು. ಇದು ಓಕೆನಾ ಮಾಮಿ? ಇದು ಓಕೆ ಅಲ್ಲ? ಆವಾಗ ನಾವು ಬದಲಾಯಿಸುತ್ತಿಲ್ಲ, ಇದನ್ನೇ ಇಡ್ತೀವಿ 2 ವರ್ಷ ತನಕ. 2 ವರ್ಷ 5 ವರ್ಷವರೆಗೂ ಹಾಕಿ ಅವ್ರು ಹಾಕೊಂಡ್ರೆ ಪರವಾಗಿಲ್ಲ. ಇವಾಗ ಏನು ಮಾಡೋಣ ಹಾಗಾದ್ರೆ? ಹಾಕಕ್ಕಾಗಲ್ಲ, ಓಪನ್ ಇರಲ್ಲ ಅಲ್ಲ, ಹಾಕಿ ಹಾಕಕ್ಕಾಗಲ್ಲ. ಓಹೋ, ಅದು ಸಮಸ್ಯೆ ಮಾಮಿ. ಈ ಥರ ತಗೋಬಾರ್ದಾಗತ್ತೆ. ಅರ್ಥ ಆಯ್ತಾ ಅವ್ರು ಹೇಳಿದ್ದು? ಹೆಂಗೆ ಹಾಕ್ತೀರಾ? ಅದೇ ಈಗಿದೆ ಇದು ಕಾಲಿಗೆ ನೋಡಿ, ಈ ಥರದ್ದಿದೆ ಆಪ್ಷನ್. ಕಾಲಿಗಿದೆ 2 ಮಾಡ್ಬೋದು, ಆರಾಮದಲ್ಲಿ ಮಾಡ್ಬೋದು. ಅದನ್ನೇ ನಾನು ಹೇಳಿದ್ದು, ಇವಾಗಲೇ ಹಾಕ್ಬೋದು. ಅದೇ ನಾನು ಹೇಳಿದ್ದು, ಇವಾಗಲೇ ಹಾಕ್ಬೋದು. ಅದು 6 ತಿಂಗಳಿಗೆ ಹಾಕೋದಲ್ವ ಇವೆಲ್ಲ. 6 ತಿಂಗಳು 2 ವರ್ಷ ತನಕ ಇದೇ ಆಗುತ್ತೆ ಅಂತ. ಓಕೆನಾ? ಅದು ಸಣ್ಣ ಆಯಿತು. ಸಣ್ಣ ಆಯ್ತಂದ್ರೆ ಗಟ್ಟಿ ಇದೆ, ಮುಟ್ಟು ನೋಡಿ, ಗಟ್ಟಿ ಇದೆ. ದಪ್ಪ ಇದೆ, ತೆಳ್ಳಗಿದೆಯೋ, ಗಟ್ಟಿ ಇದೆ, ಅದು ಇಂಪಾರ್ಟೆಂಟ್. ನೋಡಿ, ಭಾರ ಇದೆ. ಇರೋ ಬರೋ ಎಲ್ಲೋ ಟೈಪ್ ತೋರಿಸಿ. ನಿಮ್ಮ ಹತ್ರ ಏನೇನು ನೋಡಿ. ಇನ್ನೊಂದಿದು, ಇದು ಬೇಡ, ದೀಪು ಬೈತಾರೆ, ಜೈ 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 ಶಬ್ದ ಅಂತ. ನಾನು ಇದು ಆಪ್ಷನ್ ಏನೋ ಕೊಟ್ಟೆ, ಸ್ಕ್ರೂ ಇದೆ, ನೀವು ಸ್ಕ್ರೂ ಇಂದ ಹಾಕ್ಬೋದು. ಬಟ್ ನನಗೇನು ಗೊತ್ತಾ, 6 ತಿಂಗಳಿಂದ 2 ವರ್ಷ ತನಕ ಮತ್ತೆ ಪದೇ ಚೇಂಜ್ ಮಾಡ್ತೀವಿ. ಇಲ್ಲ ಸರ್, ಬಟ್ ಇದ್ರಲ್ಲಿ ಸ್ವಲ್ಪ ದಪ್ಪ ಬರಲ್ವಾ? ಇಲ್ಲ ಮಾಡಿಸಿದ್ರೆ ಬರುತ್ತಾ? ನಿಮ್ಮ ಸೊಂಟ ಹಾಕೋದು ಅಂದ್ರೆ ಟೈಮ್ ತಗೊಳುತ್ತೆ. ಪರವಾಗಿಲ್ಲ, ನಾವು ಬರ್ತೀವಿ. 30 ದಿನ ಆದ್ಮೇಲೆ ಬರೋಕ್ಕಿದೆ, ಹೆಂಗಿದ್ರು ಆಗಲಿ ಟೈಮ್. ಅದು ತೋರಿಸಿ ಅಂತ. ಅದೇನು ಗೊತ್ತಾ, ಒಂದು ಡೈ ಇರುತ್ತೆ, ಇಷ್ಟೇ ಅಂತ ಇರುತ್ತೆ, ಅದರಿಂದ ಮಾಡ್ಸಕ್ಕೆ ಹಾಕುತ್ತಲ್ಲ. ನೋಡಿ, ಇಷ್ಟು ದಪ್ಪ ಇದ್ರೂ ಓಕೆ. ನೋಡಿ, ಅಷ್ಟು ದಪ್ಪ ಬೇಕು, ಚಂದ ಅದು. ಸರಿ, ಇದು ಓಕೆ ಅಂತ. ಇದು ಓಕೆನಾ ಅಪ್ಪಾಜಿ? ಬೇಡ, ಚಿಕ್ಕದಾಯ್ತಾ? ಬೇಡ, ಬೇಡ. ಇದು ಯಾಕೆ, ಏನು ಇಷ್ಟ ಆಗಿಲ್ಲ? ಡಿಸೈನ್ ಇಷ್ಟ ಆಗಿಲ್ವಾ? ಓಕೆ. ಅಂದರೆ ಪ್ಲೇನೇ ಹಾಕ್ಬೇಕಂತ. ಬಟ್ ಪ್ಲೇನೇ ಹಾಕಬೇಕು. ಹೆಜ್ಜೆ ಹಾಕೋದಿಲ್ಲ. ಗಂಡು ಮಗು ಅಲ್ಲ, ಬೇರೆ ಡಿಸೈನ್ ಏನಾದ್ರು ಇಲ್ಲಿ. ನೀವು ಈ ಥರ ದೊಡ್ಡ ತಗೊಳ್ಳಿ, ಚೆನ್ನಾಗಿರುತ್ತೆ. ಅದು ಚಂದನೇ, ಇಷ್ಟ ಆಯ್ತು, ಭಾಳ ಇಷ್ಟ ಆಯ್ತು ನನಗದು. ಮಗುನು ಜಾಸ್ತಿ ಹೆವಿ ಆಗುತ್ತೆ, ಚಿಕ್ಕ ಮಗು 6 ತಿಂಗಳಿಗೆ ಹಾಕಕ್ಕೆ. ದಪ್ಪ ಚಿಕ್ಕದಾಯ್ತಾ? ನಿಮ್ಮ ಮಗ ಹಾಕಕ್ ಬಿಡಲ್ಲ, ಇನ್ನ ದಪ್ಪ. ಅದನ್ನೇ ಅವ್ನು ದಪ್ಪದ ದೀಪು ಹಾಕಕ್ ಬಿಡಲ್ಲ. ಇಷ್ಟನೇ ಇಲ್ಲ ಅವನಿಗೆ ಸದ್ಯಕ್ಕೆ. ದೀಪುಗ ಇಷ್ಟನೇ ಇಲ್ಲ ಬಿಡು, ದಪ್ಪದಿಲ್ಲ. ಸುಮ್ಮನೆ ಇರ್ಲಿ ಬಿಡು. ಅವನು ನಿಮ್ಮಿಬ್ರಿಗೆ ಇಷ್ಟ ಆಯ್ತಾ? ಇವ್ರ ಕಡೆಯಿಂದ ಗಿಫ್ಟ್ ಅಲ್ಲ, ಏನು ಮಾಡೋದು? ಅಥವಾ ಬೇರೆ ಕಡೆ ನೋಡೋಣ ಎಲ್ಲಾದರೂ. ಅದೇ ಇಲ್ಲ, ಅದೇ ಥರ ಬರೋದಮ್ಮ ಮಕ್ಕಳಿಗೆ. ಇಷ್ಟೇ ಬರೋದು. ಹೆಜ್ಜೆ ಬರೋದು. ಆಭರಣದಲ್ಲಿ ಕೊಟ್ಟರು ಬಿಸಿ ಕಾಫಿ.
ಎಷ್ಟು ಗ್ರಾಮ್ ಇದೆ? ಇದು 12 ಗ್ರಾಮ್ ಇದೆ. ನಿಮಗೂ ಚಿನ್ನದ ಅಂಗಡಿ ಬಂದಾಗ ತುಂಬ ಟೆನ್ಷನ್ ಆದರೆ ಪದೇ ಪದೇ ಕಾಫಿ ಕುಡಿತಾ ಇರಿ ಆಯ್ತಾ? ಕರೆಕ್ಟ್. ಇದಕ್ಕೆ ಎಷ್ಟಾಗುತ್ತೆ ರೇಟು? ಹೇಳ್ತೀನಿ. ಇನ್ನೊಂದು ಏನು ಗೊತ್ತಾ, ಒಬ್ರಿಗೊಂದು ಜ್ಯುವೆಲ್ರಿ ಸೆಲೆಕ್ಷನ್ ಇಷ್ಟ ಆದರೆ ಇನ್ನೊಬ್ರಿಗೆ ಅದು ಇಷ್ಟ ಆಗೋಲ್ಲ. ಸೊ ಹಾಗಾಗಿ ಎಲ್ರಿಗೂ ಇಷ್ಟ ಆಗುವಂಥ ರೀತಿಯಲ್ಲಿ ನೋಡಬೇಕಾಗುತ್ತಲ್ವ. ಸೊ ಫೈನಲಿ ಒಂದಾದರೂ ಸೆಲೆಕ್ಷನ್ ಆಯಿತು. ಬಟ್ ದರ್ ಇಸ್ ಸೋ ಮಚ್ ಟು ಸೆಲೆಕ್ಟ್ ಇನ್ನು. ಆ್ಯಂಡ್ ಇಲ್ಲಿಂದ ಹಾಗೆ ಇನ್ನೊಂದು ಜಾಗಕ್ಕೆ ಹೋಗ್ತಾ ಇದ್ದೀವಿ. ನೋಡುವ ಅಲ್ಲಾದರೂ ಸಿಗ್ಬೋದು. ಅಪ್ಪಾಜಿ ಹೇಳಿದ್ರು ಅವ್ರು ಭೀಮದಲ್ಲಿ ನೋಡಿದ್ರು ಲಾಸ್ಟ್ ಟೈಮ್, ಅಲ್ಲಿ ಚೆನ್ನಾಗಿರುವಂಥ ಸೆಲೆಕ್ಷನ್ಸ್ ಇದೆಯಂತ. ಸರಿನಪ್ಪ ಅಂತ ಹಾಗೆ ವಾಕೇಬಲ್ ಡಿಸ್ಟೆನ್ಸಲ್ಲಿತ್ತಲ್ಲ ಅಂತ ಭೀಮಾಗೆ ಬಂದ್ವಿ. ಅವೇ ಪೊರ್ಲು ತೋಜುಂಡು ಮಗ ಅತ್ತ ಅವು ಈ ಸಾಕ್ಸ್ ತ ಮಿತ್ತು ಪಾರ್ದಿನಕ ಬಕ್ಕದಿ ಚೇಂಜ್ ಮಲ್ಪೊಲಿ ಐಕದಾದ ಅವಳು ಶೋಕ್ ತೋಜುಂಡು ಮಗ. ಎಷ್ಟನೇ ಚಿನ್ನದ ಅಂಗಡಿ? ಇದು ಮೂರು ಇಷ್ಟು ಬಳೆ ತಗೊಳ್ತೇವೆ ನಾವು. ಭೀಮದಲ್ಲಿ ಸರ್ವಿಸ್ ಇಸ್ ಆಲ್ವೇಸ್ ಎಕ್ಸಲೆಂಟ್, ಬಟ್ ದಿಸ್ ಟೈಮ್ ಸಚ್ ಅ ಟೆರೇಬಲ್ ಎಕ್ಸ್ಪೀರಿಯನ್ಸ್ ಅಂತ ಅನ್ನಿಸ್ತು. ಡಿಪೆಂಡ್ಸ್ ಆನ್ ಸ್ಟಾಫ್ ಅಲ್ವಾ. ನಂದಲೆಸ್ ಅಲ್ಲಿ ಬೇಡ, ಸ್ಟಾಫ್ ಅವ್ರ ರೆಸ್ಪಾನ್ಸ್ ಚೆನ್ನಾಗಿಲ್ಲ ಅಂತ ವಿ ವೆಂಟ್ ಟು ಮಲಬಾರ್. ನಮಗೆ ಸುಸ್ತ ತಗೋಬೇಕಾಗ್ತದೆ. ತಗೊಂಡೋದ್ರೆ ಕರೆಕ್ಟ್. ಸಿಲ್ವರಲ್ಲಿ ದೇವ್ರ ಫೋಟೋ ಎಲ್ಲಾದರೂ ಸಿಗುತ್ತೆ, ಬಟ್ ಗೋಲ್ಡಲ್ಲಿ ಸಿಗೋದು ಬಹಳ ಅಪರೂಪ. ಸೊ ಮಲ್ಬಾರ್ ಭೀಮದಲ್ಲಿ ಎಂಕ್ವೈರಿ ಮಾಡಿದಾಗ ಅಲ್ಲೂ ಇಲ್ಲ, ಬಟ್ ಸಿಲ್ವರ್ಗೆ ಗೋಲ್ಡ್ ಕಲರಿಂಗ್ ಮಾಡಿಕೊಡ್ತಾರೆ ಅಂತ ಅಂದರು. ನೋಡಿ ಮಾಮಿ, ಗೊತ್ತಾಗುತ್ತೆ ಅವಾಗ. ಇಷ್ಟಪ್ಪನಾರ ಇರಬೇಕು. ಹಾಂ, ಇಷ್ಟು ತಪ್ಪದಿಲ್ವಾ? ಅದೇ ನಾನು ಕೇಳ್ತಿದ್ದೆ. ಹಾಂ, ಇಷ್ಟೇ ಕಲೆಕ್ಷನ್. ಮಕ್ಕಳದು ಸಾಮಾನ್ಯವಾಗಿ ಲಿಮಿಟೆಡ್ ಕಲೆಕ್ಷನ್ಸೇ ಇರುತ್ತೆ. ಏನಾದರೂ ನಮಗೆ ಸ್ಪೆಸಿಫಿಕ್ ಆಗಿ ಬೇಕು ಅಂದರೆ ನಾವು ಮಾಡಿಸ್ಕೋಬೇಕು. ದಟ್ ಈಸ್ ದಿ ಲಾಸ್ಟ್ ಆಪ್ಷನ್. ನೀವಿನ್ನು ನಿಮ್ಮ ಶೇಪ್ ನೋಡ್ಕೊಳ್ಳೋದಲ್ಲ, ನಿಮ್ಮ ಪಾಪು ಶೇಪಾಗಿ ನೋಡ್ಕೋಬೇಕು ಅಷ್ಟೇ. ನಿಮ್ದಾಯ್ತು. ನೀವು ಮಾಮ ಮುದ್ದು ಅಂತಿದ್ರಲ್ಲ, ಮುದ್ದು ಮುಖ ಅದು ನೋಡಿ, ಇನ್ನೊಂದು ಮುದ್ದು ಬರೀ ಮುಖ. ಯಾವಾಗ ನೋಡಿದ್ರು ನಮ್ಮ ಶೇಪ್ ಆಗಿರೋದು ನಮ್ಮ ಶೇಪ್ ಆಗಿರೋದು, ಇನ್ನು ನಮ್ಮ ಪಾಪು ಶೇಪ್ ಆಗಿರೋದು ನೋಡ್ಬೇಕು ಅಷ್ಟೇ. ಅಡ್ಜಸ್ಟ್ ಮಾಡ್ಕೋಬೇಕು ಎಲ್ಲದಕ್ಕೂ. ನಾವು ಅಲ್ಲೇ ಇರಬಾರ್ದು, ಇನ್ನೂ ಸ್ವಲ್ಪ ಹಂಗೆ ಚೇಂಜ್ ಆಗಬೇಕು. ಕರೆಕ್ಟ್, ಹೌದು. ಅಮ್ಮ ಹಾಗೆ ಕೆಲವೊಂದು ಸಿಲ್ವರ್ ಜ್ಯುವೆಲ್ರಿನ ಟ್ರೈ ಮಾಡ್ತಾಯಿದ್ರು. ಇದು ಸಿಲ್ವರ್, ಕ್ಯಾನ್ ಯು ಬಿಲೀವ್ ಇಟ್ಸ್ ನಾಟ್ ಗೋಲ್ಡ್. ಇದೆಲ್ಲ ದೊಡ್ಡದಾಗತ್ತೆ ತುಂಬ. ಇಷ್ಟೇ ಸಾಕಲ್ಲ? ರಾಗಿ ಸರಿ ಕೊಡ್ಸೋದಕ್ಕೆ, ಮೊಸರನ್ನ ತಿನ್ಸೋದಕ್ಕೆ. ಗಟ್ಟಿ ಇಲ್ಲ ಅಷ್ಟೊಂದು. ನೋಡಿ ನೀವೇ ಮುಟ್ಟಿ. ಬೆಳಿಗ್ಗೆ ನಾವು ಹೊರಟಿದ್ದು 12 ಗಂಟೆಗೆ, 1 o'clock ರೀಚ್ ಆಗಿದ್ವಿ. ಇದು 3ನೇ ಜಾಗ ನಮ್ಮದು. ಟೈಮ್ 7 ಗಂಟೆ ಆಯ್ತು ಇಲ್ಲಿಗೇನೆ, 7 o'clock. ಕೆಲವೊಂದು ಸಿಕ್ಕಿದೆ, ಕೆಲವೊಂದು ಸಿಗಲಿಲ್ಲ. ಬಟ್ ಏನು ಮಾಡೋದಕ್ಕಾಗಲ್ಲ. ನೆಕ್ಸ್ಟ್ ಟೈಮ್ ಹೋದಾಗ ಮತ್ತೆ ಟ್ರೈ ಮಾಡುವ. ಸದ್ಯಕ್ಕೆ ಇಷ್ಟೇ. ಲಾಟ್ಸ್ ಆಫ್ ಲವ್. ಮತ್ತೆ ಸಿಗೋಣ. ಬಾಯ್.